ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಬಾರಾಸ್ ಕುಕಿಂಗ್. ಸೊ ಫ್ರೆಂಡ್ಸ್, ಇವತ್ತು ಒಂದು ಹಳ್ಳಿ ಸ್ಟೈಲ್ ಅಥವಾ ಏನು ನಾಟಿ ಸ್ಟೈಲ್ ಅವರೆಕಾಳು ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ತುಂಬ ಈಸಿಯಾಗಿ ಮಾಡಬಹುದು ಮತ್ತು ತುಂಬ ರುಚಿಯಾಗಿ ಕೂಡ ಇರುತ್ತೆ. ಯೂಶ್ವಲಿ ಎಲ್ರಿಗೂ ಅವರೆಕಾಳು ಅಂದರೆ ಇಷ್ಟ ಅಲ್ಲ, ಅದೊಂದು ಸೀಸನ್ ಅಲ್ವಾ. ಸೊ ಒಂದು ಸೀಸನಲ್ಲೇ ತಿಂದ್ಬಿಡ್ಬೇಕು ನಾವು. ಸೊ ಅದಕ್ಕೆ ಫ್ರೆಂಡ್ ಒಂದು ½ kg ಆಗೋಷ್ಟು ಅವರೆಕಾಳು ತೊಗೊಂಡಿದ್ದೀನಿ. ತುಂಬ ಎಳೆಯದಿತ್ತು ನೋಡಿ. ಸೊ ಹಾಗಾಗಿ ನಾನು ಮತ್ತೆ ಈಚೆಗೆ ಅವರೆಕಾಳು ಮಾಡಲಿಕ್ಕೆ ಏನು ಬರೋದಿಲ್ಲ ಅಂದ್ಕೊಂಡು ಜಸ್ಟ್ ಸಾಂಬಾರು ಮಾಡೋಣ ಅಂಥೇಳಿ ಎತ್ತಿಟ್ಕೊಂಡೆ. ಸೊ ಫ್ರೆಂಡ್ಸ್, ಇದಕ್ಕೆ ಬೇಕಾಗಿರುವಂಥ ಮಸಾಲೆ ಐಟಮ್ಸ್ ನೋಡಿ. ನಾನಿಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ, ಟೊಮ್ಯಾಟೊ, ಹಸಿ ತೆಂಗಿನಕಾಯಿ ಮತ್ತು ಸ್ವಲ್ಪ ಲವಂಗ, ಸ್ವಲ್ಪ ಏಲಕ್ಕಿ ಮತ್ತು ಚಕ್ಕೆ ಮತ್ತು ಕರಿಮೆಣಸು, ಇಷ್ಟು ಮಸಾಲೆ ತೊಗೊಂಡಿದ್ದೀನಿ. ಆನಂತರ ಜಿಂಜರ್ ಗಾರ್ಲಿಕ್ ಸ್ವಲ್ಪ, ಅದನ್ನು ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಎಲ್ಲ ರುಬ್ಕೋಬೇಕು ನಾವು. ಓಕೆನಾ? ಇಷ್ಟನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ ಫಸ್ಟು ನಾವು. ಓಕೆ, ಸ್ವಲ್ಪನೇ ಇಂಗ್ರೀಡಿಯೆಂಟ್ಸು ಇದು ಆ್ಯಕ್ಚುಲಿ ನೋಡಿ. ಈ ರೀತಿ ಆಗುತ್ತೆ ನಾವು ಮಿಕ್ಸಿ ಮಾಡಿಕೊಂಡಾಗ. ಫ್ರೆಂಡ್ಸ್, ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಂದು ಫೈನ್ ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ. ಓಕೆನಾ? ಇನ್ನೊಂದು ಕಡೆ ನಾನು ಕುಕ್ಕಿಂಗ್ ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಅದು ಸ್ವಲ್ಪ ಕಾದ್ಮೇಲೆ ನಾನೇನು ಈರುಳ್ಳಿ ಮತ್ತು ಕರಿಬೇವು ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್. ಅದಾದಮೇಲೆ ನಾವೇನು ಅದು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಆ ಪೇಸ್ಟು ಮತ್ತು ಅವರೆಕಾಳು ಒಟ್ಟಿಗೆ ಹಾಕ್ಬಿಟ್ಟು ನೋಡಿ ಈ ರೀತಿಯಾಗಿ ಬಾಡಿಸ್ತಾ ಇದ್ದೀನಿ. ಸ್ವಲ್ಪ ಇದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಜಾಸ್ತಿ ನೀರು ಹಾಕೋದು ಬೇಡ, ಯಾಕಂದರೆ ನೀರು ಹಾಕಿದ್ರೆ ಹಸಿ ಸ್ಮೆಲ್ ಹಾಗೆ ಉಳ್ಕೊಂಡ್ಬಿಡುತ್ತಲ್ವ. ಸೊ ಹಾಗಾಗಿ ನಾನು ಹಸಿ ಸ್ಮೆಲ್ ಹೋಗೋವರೆಗೂ ಏನೂ ಹಾಕೋದಿಲ್ಲ, ನೀರು ಗೀರೆಲ್ಲ. ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಚಿಲ್ಲಿ ಪೌಡರ್ ಮತ್ತು ಸಾಂಬಾರು ಪೌಡರ್, ಉಪ್ಪು ಮತ್ತು ಅರಿಶಿಣ ಇಷ್ಟನ್ನು ಹಾಕಿದ್ದೀನಿ ಫ್ರೆಂಡ್. ಹಾಕ್ಬಿಟ್ಟು ನೀಟಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಓಕೆ, ಸ್ವಲ್ಪ ನೀರು ಹಾಕೋದನ್ನು ಅವಾಯ್ಡ್ ಮಾಡಬೇಕು ಇವಾಗ ನೋಡಿ. ಈ ರೀತಿ ಆಗಿರುತ್ತೆ. ಸೊ ಇದು ಸ್ವಲ್ಪ ಚೆನ್ನಾಗಿ ಕಾದು ಸ್ವಲ್ಪ ಕುದಿಯೋ ಟೈಮಲ್ಲಿ ಒಂದು ಸ್ಮೆಲ್ ಇರುತ್ತಲ್ಲ, ಹಸಿ ಸ್ಮೆಲ್ಲೆಲ್ಲ ಹೊರಟೋಗುತ್ತೆ ನೋಡಿ. ಹಸಿ ಸ್ಮೆಲ್ಲೆಲ್ಲ ಹೊರಟೋಗಿದೆ ಈಗ. ಸೊ ನಾವೀಗ ನಮಗೆ ಸಾಂಬಾರ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ಎಷ್ಟು ಈಸಿ ಅಲ್ವಾ ನೋಡಿ. ಇಷ್ಟೇ ಸಾಂಬಾರು ಮಾಡೋದಿದು. ಮತ್ತು ನಿಮ್ಗೆ ಏನಾದರೂ ಬೇರೆ ವೆಜಿಟೇಬಲ್ಸ್ ಒಟ್ಟಿಗೆ ಹಾಕ್ಬೇಕಂದ್ರೆ ಹಾಕ್ಬಹುದು. ನಾನಿಲ್ಲಿ ಬದನೆಕಾಯಿ ಹಾಕಿದ್ದೀನಿ, ಕೆಲವೊಬ್ರು ಆಲೂಗಡ್ಡೆ ಕೂಡ ಹಾಕ್ತಾರೆ. ಓಕೆನಾ? ಅವ್ರ ಕಾಂಬಿನೇಷನ್ಸ್ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೋಬಹುದು. ಓಕೆನಾ? ಸೊ ಈಗ ನೋಡಿ, ನಮ್ಮ ರುಚಿಯಾದ ಅವರೆಕಾಳು ಸಾಂಬಾರು ಆಫ್ಟರ್ 5 minutes ಕುದ್ದಾದಮೇಲೆ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ಸೊ ಫ್ರೆಂಡ್ಸ್ ನೋಡಿ, ಎಷ್ಟು ಈಸಿಯಾಗಿ ಮಾಡಬಹುದು. ಫ್ರೆಂಡ್ಸ್, ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು. ಇದು ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ.